ದೇವ್ಗೆ ಕಷ್ಟ ಆದರೂ ಇಷ್ಟಪಟ್ಟು ಹಳ್ಳಿ ಸ್ಟೈಲ್ಗಳನ್ನೆಲ್ಲ ಇಷ್ಟಪಟ್ಟು ಖುಷಿಯಾಗಿರೋ ದೇವ್ಗೆ ಇದು ಇನ್ನೆಂಥ ಕಷ್ಟ ಅಂತ ಗೊತ್ತಾ? ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಪವಿತ್ರ ಅವರು ನೀರನ್ನು ಬಾವಿಯಿಂದ ತೆಗಿತಾ ಇರ್ತಾರೆ. ಜಗ್ಗೋದಕ್ಕೆ ಏನ್ರಿ ನಾನೇನು ಕಮ್ಮಿನ, ದೇವ್ ಅಂದರೆ ಏನು ದೇಶ್ಮುಖ್ ಅಂತೇಳಿ ತಾವೇ ಜಗ್ಗಕ್ಕಂತ ಹೋಗ್ತಾರೆ ದೇವ್ ಸರ್ ನೀರನ್ನು. ಅದು ಬರೀ ಕೊಡ ಬಂದುಬಿಡುತ್ತೆ. ಹಳ್ಳಿ ಕಡೆಯಲ್ಲಿ ಬಾವಿಯಿಂದ ಜಗ್ತಾ ಇರ್ತಾರಲ್ಲ ಅದೇ ಥರ ಏನ್ರಿ ಅಂತ ಹೇಳ್ಬಿಟ್ಟು ತುಂಬ ಪವಿತ್ರ ಅಂತೂ ನಗಾಡ್ತಾ ಇರ್ತಾಳೆ. ಮತ್ತು ದೇವ್ ಸರ್ ಹಳ್ಳಿ ಲೈಫ್ ಎಷ್ಟು ಚೆನ್ನಾಗಿರುತ್ತಲ್ವಾ ಅಂತ ಹೇಳ್ಬಿಟ್ಟು ಸರಿ ಅಂತೇಳಿ ಮತ್ತೆ ಸ್ನಾನಕ್ಕಂತ ಹೊರಡ್ತಾ ಇರ್ತಾರೆ. ತಾತ ಬಂದು ಹರಳೆಣ್ಣೆನ ಎಲ್ಲ ತಲೆಗೆ ಹಚ್ಚಿ ಸ್ನಾನ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಾ ಗೊತ್ತಾ ನಿಮಗೆ ಅಂತ ಹೇಳ್ಬಿಟ್ಟು ತಾತ ಬಂದು ದೇವ್ ಸರ್ಗೆ ಎಣ್ಣೆನ ಹಚ್ತಾ ಇರ್ತಾರೆ, ಮಸಾಜ್ ಎಲ್ಲ ಮಾಡ್ತಾ ಇರ್ತಾರೆ. ನೀರು ಕಾದಿರಂಗಿಲ್ಲ, ಹಾಗಾಗಿ ಪವಿತ್ರ ಅವರು ಇನ್ನೂ ನೀರೇ ಕಾದಿಲ್ಲ ತಾತ ಅಂತ ಹೇಳಿದ ತಕ್ಷಣ ದೇವ್ ಸರ್ ಹೋಗಿ ಒಲೆನ ಊದ್ಬಿಡ್ತಾರೆ. ಮುಖ ಈ ಥರ ಆಗ್ಬಿಟ್ಟಿರುತ್ತೆ. ಅದಕ್ಕೆ ನಮೃತ ಕಾಲ್ ಮಾಡಿಬಿಟ್ಟು ದೇವ್ಗೆ ನೋಡ್ತಾ ಏನು ದೇವ್ ಈ ಥರ ಆಗಿದೆ ನಿಮ್ಮ ಮುಖ ಅಂತ ಕೇಳಿದಾಗ ಫೇಸ್ ಪ್ಯಾಕ್ ಹಾಕ್ಕೊಂಡಿದ್ದೀನಿ ಅಂತ ಕೂಡ ಹೇಳ್ತಾ ಇರ್ತಾರೆ. ದೇವ್ ಸರ್ಗೆ ಮತ್ತೆ ಹರಳೆಣ್ಣೆ ಹಚ್ಚಿ ತಾತ ಸ್ನಾನ ಎಲ್ಲ ಮಾಡಿಸ್ತಾರೆ. ಆಹಾ ಎಷ್ಟು ಆರಾಮಾಗಿದೆ, ಎಷ್ಟು ಫ್ರೀಡಮ್ ಅನ್ನಿಸ್ತಾ ಇದೆ ಗೊತ್ತಾ ಅಂಥೇಳಿ ದೇವ್ ಸರ್ ಫುಲ್ ಫೀಲ್ ಆಗ್ತಾರೆ. ಹಾಗೆ ತಾತ ಕೂಡ ತುಂಬ ಚೆನ್ನಾಗಿ ಹಳ್ಳಿ ಸ್ಟೈಲಲ್ಲಿ ಆಗಿದ್ದೀರ ದೇವ್ ನೀವು ಅಂತೇಳ್ಬಿಟ್ಟು ತಾತ ಹೇಳ್ತಾ ಇರ್ತಾರೆ. ಪವಿತ್ರ ದೇವನ ಆಕಾರ ಅಂತ ನೋಡ್ಬಿಟ್ಟು ತುಂಬ ಅಂದರೆ ತುಂಬ ನಗಾಡ್ತಾ ಇರ್ತಾಳೆ. ಸರ್ ಇನ್ನು ಹಳ್ಳಿಯಲ್ಲಿ ತುಂಬ ದಿನಸಿಗಳಂತಂದು ತುಂಬ ಕಾಟ ಕೊಡ್ತಾರೆ ಸರ್, ನಾವು ಹೋಗಿಬಿಡೋಣ ಅಂತ ಹೇಳ್ತಾ ಇರ್ತಾಳೆ ಪವಿತ್ರ. ಬೇಡ ಬೇಡ, ಅವ್ರು ಏನೇನು ತರ್ತಾರೋ ಎಲ್ಲ ತಿನ್ನೋಕೆ ನಾನು ರೆಡಿಯಾಗಿದ್ದೀನಿ ಅಂತಾರೆ. ಈ ಕಡೆ ನೋಡಿದರೆ ರಾಧಿಕಾ ಅವರು ಹಳ್ಳಿಗೆ ಹೋಗಿ ದೇವ್ ಸರ್ನ ಕರ್ಕೊಂಬರೋಣ ಅಂತ ಹೇಳ್ಬಿಟ್ಟು ನಮೃತನ ಹತ್ರ ಹೇಳಿ ಕಾರ್ ಕೂಡ ಸರಿ ರಿಪೇರಿ ಮಾಡ್ಕೊಂಡು ಬಾ ಅಂಥೇಳಿ ಹೇಳ್ತಾರೆ. ಪವಿತ್ರನ ಹತ್ರ ಮತ್ತು ದೇವನ ಹತ್ರ ರಾಧಿಕಾ ನಮೃತ ಹೋದರೆ ಏನಾಗುತ್ತೆ ಅಂತ ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ. ಇದೇ ಥರ ವಿಡಿಯೋಸ್ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟ್. ಥ್ಯಾಂಕ್ ಯು.